28 ಮಾರ್ಚ್ 2025ರಂದು ಇಪಿಎಫ್ಒ ಮತ್ತು ಸಿಬಿಟಿಯ ಕಾರ್ಯಸಮಿತಿಯ 113ನೇ ಮೀಟಿಂಗ್ ನಡೆದಿತ್ತು. ಇದರಲ್ಲಿ ಪಿಎಫ್ ವಿತ್ಡ್ರಾವಲ್ ಕ್ಲೇಮ್ನ ಬಗ್ಗೆ ಒಂದು ದೊಡ್ಡ ಬದಲಾವಣೆಯನ್ನು ಮಾಡಿದ್ದಾರೆ. ಮೀಟಿಂಗ್ನಲ್ಲಿ ಆಟೋ ಸೆಟಲ್ಮೆಂಟ್ ಕ್ಲೇಮನ್ನು 1 ಲಕ್ಷ ರೂಪಾಯಿಯಿಂದ 5 ಲಕ್ಷ ರೂಪಾಯಿಗೆ ಏರಿಸಿದ್ದಾರೆ. ಆಟೋ ಸೆಟಲ್ಮೆಂಟ್ ಅಡ್ವಾನ್ಸ್ ಕ್ಲೇಮನ್ನು 2020ರಂದು ಶುರು ಮಾಡಿದ್ರು. ಆ ಸಮಯದಲ್ಲಿ ಇದರ ಲಿಮಿಟ್ 50,000 ರೂಪಾಯಿ ಇತ್ತು. ಅದರ ನಂತರ ಮೇ 2024ರಲ್ಲಿ ಇದರ ಲಿಮಿಟನ್ನು 50,000 ರೂಪಾಯಿಯಿಂದ 1 ಲಕ್ಷ ರೂಪಾಯಿಗೆ ಏರಿಸಿದ್ರು. ಈ ಮೊದಲು ಈ ಲಿಮಿಟ್ನಲ್ಲಿ ಕೇವಲ ಮೆಡಿಕಲ್ ಎಮರ್ಜೆನ್ಸಿ ರೀಸನ್ ಮಾತ್ರ ಇತ್ತು. ಅಂದರೆ ಪರ್ಪಸ್ನಲ್ಲಿ ಮೆಡಿಕಲ್ ಎಮರ್ಜೆನ್ಸಿಗೆ ಸಂಬಂಧಪಟ್ಟ ರೀಸನ್ ಸೆಲೆಕ್ಟ್ ಮಾಡಿದರೆ ಮಾತ್ರ ಆಟೋ ಸೆಟಲ್ಮೆಂಟ್ ಕ್ಲೇಮ್ಗೆ ಅಪ್ಲೈ ಆಗ್ತಾ ಇತ್ತು. ನಂತರ ಇದರಲ್ಲಿ ಎಜುಕೇಷನ್, ಮ್ಯಾರೇಜ್ ಮತ್ತು ಹೌಸ್ ಇದನ್ನು ಕೂಡ ಆ್ಯಡ್ ಮಾಡಿದರು. ಆಟೋ ಸೆಟಲ್ಮೆಂಟ್ ಕ್ಲೇಮ್ನಲ್ಲಿ ಕ್ಲೇಮನ್ನು ಕೇವಲ 3 ದಿವಸದಲ್ಲಿಯೇ ಸೆಟಲ್ ಮಾಡಲಾಗುತ್ತೆ ಮತ್ತು ಈಗ 95%ವರೆಗೆ ಕ್ಲೇಮ್ ಆಟೋ ಸೆಟಲ್ಮೆಂಟ್ ಆಗುತ್ತೆ. ಅಂದರೆ ಕ್ಲೇಮ್ ಸಬ್ಮಿಟ್ ಆದಮೇಲೆ ಮ್ಯಾನ್ಯುವಲ್ ವೆರಿಫಿಕೇಷನ್ ಆಗೋದಿಲ್ಲ, ಅದು ಡೈರೆಕ್ಟಾಗಿ ಕಂಪ್ಯೂಟರೈಸ್ಡ್ ಆಟೋ ಸೆಟಲ್ಮೆಂಟ್ ಆಗುತ್ತೆ. ಇದರಿಂದ ಕ್ಲೇಮ್ ಬೇಗನೆ ಸೆಟಲ್ ಆಗುತ್ತೆ ಮತ್ತು ಮೆಂಬರ್ಸ್ಗೆ ಹಣದ ಅವಶ್ಯಕತೆ ಇದ್ದಲ್ಲಿ ಆಟೋ ಸೆಟಲ್ಮೆಂಟ್ನಿಂದ ಬೇಗನೆ ಅಮೌಂಟ್ ಸಿಗುತ್ತೆ. ಈ ಮೀಟಿಂಗ್ನಲ್ಲಿ PF ಕ್ಲೇಮನ್ನು UPI ಮುಖಾಂತರ ಸೆಟಲ್ ಮಾಡುವ ವಿಷಯದ ಬಗ್ಗೆ ಕೂಡ ಚರ್ಚೆ ನಡೆಸಿದ್ದಾರೆ. ಇದರ ಉದ್ದೇಶ ಏನಂದರೆ PF ಕ್ಲೇಮನ್ನು UPI ಮುಖಾಂತರ ವೇಗವಾಗಿ ಬ್ಯಾಂಕ್ಗೆ ಕ್ರೆಡಿಟ್ ಮಾಡೋದು. UPI PF ಕ್ಲೇಮ್ ಸೆಟಲ್ಮೆಂಟ್ನ ಬಗ್ಗೆ ಈಗಾಗಲೇ ಎಲ್ಲ ತಯಾರಿಗಳು ನಡೆದಿದೆ ಮತ್ತು ಜೂನ್ 2025ರ ನಂತರ ಈ ಸರ್ವಿಸ್ ರೋಲ್ಔಟ್ ಆಗೋ ಚಾನ್ಸಸ್ ಇದೆ. ಜೂನ್ 24ರಿಂದ ಈ ನಿಯಮ ಜಾರಿಯಾಗಿದೆ. ಇದರ ಬಗ್ಗೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇದರ ಮಂತ್ರಿಯವರು ಅಂದರೆ ಮನ್ಸುಖ್ ಮಾಂಡವಿಯಾರವರು ಎಕ್ಸ್ ಖಾತೆಯಲ್ಲಿ ಇದರ ಬಗ್ಗೆ ಮಾಹಿತಿ ತಿಳಿಸಿದ್ದಾರೆ ಮತ್ತು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇದರ ಬಗ್ಗೆ ಪ್ರೆಸ್ ರಿಲೀಸ್ ಕೂಡ ಜಾರಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಮನ್ಸುಖ್ ಮಾಂಡವಿಯಾರವರು ಎಕ್ಸ್ ಖಾತೆಯಲ್ಲಿ ಇದರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇಲ್ಲಿ ಹೇಳಿದ್ದಾರೆ, EPFO ಎನ್ಹೆನ್ಸಸ್ ಆಟೋ ಸೆಟಲ್ಮೆಂಟ್ ಲಿಮಿಟ್ ಫಾರ್ ಅಡ್ವಾನ್ಸ್ ಕ್ಲೇಮ್ಸ್ ಫ್ರಮ್ 1 lakh to 5 lakh ವಿತ್ ಫಾಸ್ಟ್ ಟ್ರ್ಯಾಕ್ ಡಿಸ್ಬರ್ಸಲ್ ನೌ ವಿದಿನ್ 72 hours. ಅಂದರೆ EPFOದವರು ಆಟೋ ಸೆಟಲ್ಮೆಂಟ್ ಲಿಮಿಟನ್ನು 1 ಲಕ್ಷದಿಂದ 5 ಲಕ್ಷ ರೂಪಾಯಿವರೆಗೆ ಏರಿಸಿದ್ದಾರೆ ಮತ್ತು ಇನ್ನು ಮುಂದೆ PF ಅಡ್ವಾನ್ಸ್ಗೆ ಅಪ್ಲೈ ಮಾಡಿದರೆ 72 ಗಂಟೆಯೊಳಗೆ ಅಮೌಂಟ್ ನಿಮ್ಮ ಖಾತೆಗೆ ಕ್ರೆಡಿಟ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ 72 ಗಂಟೆ ಅಂದರೆ 3 ದಿವಸದಲ್ಲಿ ಅಡ್ವಾನ್ಸ್ ಕ್ಲೇಮ್ ಫೈಲ್ಡ್ ಬೈ ದ ಮೆಂಬರ್ ವಿಲ್ ಬಿ ಸೆಟಲ್ಡ್ ಇನ್ ಆಟೋ ಮೋಡ್ ವಿದಿನ್ 3 days ಆಫ್ ಫೈಲಿಂಗ್. ಇಲ್ಲಿ ಪ್ರೆಸ್ ರಿಲೀಸ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ಇಲ್ಲಿ ನೋಡ್ಬೋದು. ಇದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೇನೆ. EPFO ಮುಂಗಡ ಅಡ್ವಾನ್ಸ್ ಕ್ಲೇಮ್ಗಳಿಗೆ ಆಟೋ ಸೆಟಲ್ಮೆಂಟ್ ಮಿತಿಯನ್ನು 5 ಲಕ್ಷಕ್ಕೆ ಹೆಚ್ಚಿಸಿದೆ. ಸದಸ್ಯರಿಗೆ ಹಣವನ್ನು ತ್ವರಿತವಾಗಿ ಪಡೆಯಲು ಅನುವು ಮಾಡಿಕೊಡುತ್ತದೆ. ಇಲ್ಲಿ ಕೊಟ್ಟಿದ್ದಾರೆ, ಸದಸ್ಯರ ಸೇವೆ ಹೆಚ್ಚಿಸುವ ಪ್ರಯತ್ನದಲ್ಲಿ EPFO ಮಹತ್ವದ ಹೆಜ್ಜೆ ಇಟ್ಟಿದ್ದು ಅಡ್ವಾನ್ಸ್ ಕ್ಲೇಮ್ ಆಟೋ ಸೆಟಲ್ಮೆಂಟ್ ಲಿಮಿಟನ್ನು ಈಗಿರುವ 1 ಲಕ್ಷದಿಂದ 5 ಲಕ್ಷಕ್ಕೆ ಹೆಚ್ಚಿಸಿದೆ. ಈ ಕ್ರಮವು ಲಕ್ಷಾಂತರ EPFO ಸದಸ್ಯರು ವಿಶೇಷವಾಗಿ ತುರ್ತು ಅಗತ್ಯವಿರುವ ಸಮಯದಲ್ಲಿ ಹಣವನ್ನು ವೇಗವಾಗಿ ಪಡೆಯಲು ಸಹಾಯ ಮಾಡುತ್ತದೆ. ಕೋವಿಡ್-19 ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಸದಸ್ಯರಿಗೆ ತ್ವರಿತ ಆರ್ಥಿಕ ನೆರವು ನೀಡಲು EPFO ಮೊದಲು ಅಡ್ವಾನ್ಸ್ ಕ್ಲೇಮನ್ನು ಆಟೋ ಸೆಟಲ್ಮೆಂಟನ್ನು ಪರಿಚಯಿಸಿತು. ಅಂದಿನಿಂದ ಈ ಸೌಲಭ್ಯವನ್ನು ಅನಾರೋಗ್ಯ, ಶಿಕ್ಷಣ, ಮದುವೆ ಮತ್ತು ವಸತಿ ಉದ್ದೇಶಗಳಿಗಾಗಿ ಅಡ್ವಾನ್ಸ್ ಕ್ಲೇಮನ್ನು ಪಡೆಯಲು ಇದನ್ನು ವಿಸ್ತರಿಸಲಾಗಿದೆ. ಅಂದರೆ ಅಡ್ವಾನ್ಸ್ಗೆ ಅಪ್ಲೈ ಮಾಡುವಾಗ ಇಲ್ನೆಸ್, ಎಜುಕೇಷನ್, ಮ್ಯಾರೇಜ್ ಮತ್ತು ಹೌಸಿಂಗ್ ಪರ್ಪಸಸ್ ಈ ರೀಸನ್ಗಳನ್ನು ಸೆಲೆಕ್ಟ್ ಮಾಡಿದರೆ ಕ್ಲೇಮ್ 3 ದಿವಸದಲ್ಲಿ ಆಟೋ ಸೆಟಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ, ದೀಸ್ ಕ್ಲೇಮ್ಸ್ ಆರ್ ಪ್ರೊಸೆಸ್ಡ್ ಆಟೋಮೆಟಿಕಲಿ ಬೈ ದ ಸಿಸ್ಟಮ್ ವಿದೌಟ್ ಎನಿ ಹ್ಯೂಮನ್ ಇನ್ವಾಲ್ವ್ಮೆಂಟ್ ಎನ್ಶ್ಯೂರಿಂಗ್ ಕ್ವಿಕ್ ಟರ್ನ್ ಅರೌಂಡ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ಅಂದರೆ ಈ ಕ್ಲೇಮ್ಗಳನ್ನು ಯಾವುದೇ ಮಾನವ ಒಳಗೊಳ್ಳುವಿಕೆ ಇಲ್ಲದೆ ವ್ಯವಸ್ಥೆಯು ಸ್ವಯಂಚಾಲಿತವಾಗಿ ಪ್ರೊಸೆಸ್ ಆಗುತ್ತೆ. ಒಂದು ಒಳ್ಳೆಯ ಅಪ್ಡೇಟ್ ಅಥವಾ ಒಂದು ಒಳ್ಳೆಯ ಸುದ್ದಿಯನ್ನು EPFOದವರು ಕೊಟ್ಟಿದ್ದಾರೆ. ಇದರಿಂದ ಎಲ್ಲ PF ಮೆಂಬರ್ಸ್ಗೆ ತುಂಬಾ ಉಪಯೋಗವಾಗುತ್ತೆ. ಈ ವಿಡಿಯೋವನ್ನು ನಿಮ್ಮ PF ಅಕೌಂಟ್ ಇರೋ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. EPFO ರಿಲೇಟೆಡ್ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.